ಹಾಯ್ ಆಲ್ ಪ್ರೈಸ್ ಲಾಟ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅಶೋಸ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ಇವತ್ತು ಮತ್ತೊಂದು ರೆಸಿಪಿ ತೊಗೊಂಡು ಬಂದಿದ್ದೀನಿ ನಾನು. ಇದನ್ನು ಜಸ್ಟ್ ಸಿಂಪಲಾಗಿ ಫ್ಯೂ ಮಿನಿಟ್ಸಲ್ಲೇ ಮಾಡ್ಕೋಬೋದು. ಡ್ರೈ ಪುದೀನ ಸ್ಪೈಸಿ ಚಿಕನ್ ಚಾಪ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ. ಇದಕ್ಕೆ ಆನಿಯನ್, ಟೊಮೊಟೊ, ಕೊತ್ತಂಬರಿ ಸೊಪ್ಪನ್ನ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನಂತರ ಒಂದು ಕಡಾಯಿಗೆ 4-5 ಸ್ಪೂನು ಕುಕ್ಕಿಂಗ್ ಆಯಿಲ್ನ ಹಾಕೋತಾ ಇದ್ದೀನಿ. ಆಯಿಲ್ ಸ್ವಲ್ಪ ಬೆಚ್ಚಗಾದ್ಮೇಲೆ ಆನಿಯನ್ ಹಾಕೋತಾ ಇದ್ದೀನಿ. ನಾನು ಚಿಕ್ಕದಾಗಿ ಉದ್ದಕ್ಕೆ ಕಟ್ ಮಾಡಿ ಎತ್ತಿಟ್ಕೊಂಡಿರುವಂತಹ ಆನಿಯನ್ನ ಹಾಕೊಂಡು ಅದು ಲೈಟಾಗಿ ಬ್ರೌನಿಶ್ ಆಗೋವರೆಗೂ ಬಾಡಿಸ್ಕೊಳ್ಬೇಕು. ನಂತರ ಡ್ರೈ ಆಗಿರುವಂತಹ ಪುದೀನನ ಸ್ಟಾಕ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನಾನು ಅದನ್ನು ಬೇಕು ಅಂತಲೇ ಡ್ರೈ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಇದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ನಾನ್ ವೆಜ್ ಅಡುಗೆ ಅಂದ್ರೇ ಆನಿಯನ್ ಚೆನ್ನಾಗಿ ಫ್ರೈ ಆಗಬೇಕು, ಆವಾಗಲೇ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆನಿಯನ್ನ. ಇವಾಗ ಆಲ್ಮೋಸ್ಟ್ ಫ್ರೈ ಆಗಿದೆ. ಇದಕ್ಕೆ ನಾನು ಟೊಮೊಟೊನ ಹಾಕೋತಾ ಇದ್ದೀನಿ. ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಸಾಫ್ಟ್ ಆದಮೇಲೆ ನೀಟಾಗಿ ತೊಳೆದು ಎತ್ತಿಟ್ಕೊಂಡಿರೋಂತಹ ಚಿಕನ್ನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 1 kg ಚಿಕನಿಗೆ ಮಾಡ್ತಾ ಇದ್ದೀನಿ. ಇದಕ್ಕೆ 1 ಸ್ಪೂನು ಅರಿಶಿನ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅರಿಶಿನ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಚಿಕನ್ ಜೊತೆಗೆ. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಹೈಟಾಗಿ ಕರೆಕ್ಟಾಗಿ ಅದು ಚಿಕನ್ ಬಾಯ್ಲ್ ಆಗೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೋಬೋದು. ನಾನು 1.5 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಇದು ಒಂದು 10 ನಿಮಿಷ ಬೇಯಲಿಕ್ಕೆ ಬಿಟ್ಟರೆ ಈ ಕನ್ಸಿಸ್ಟೆನ್ಸಿನಲ್ಲಿ ಬೆಂದಿರುತ್ತೆ. ಇವಾಗ ಅದನ್ನು ನೋಡ್ಕೊಳ್ಬೇಕು. 80 to 90% ಬಾಯ್ಲ್ ಆಗಿದ್ದರೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ. ನಾನು ಇವಾಗ ಒಂದು 2.5 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಎಕ್ಸ್ಟ್ರಾ ಹಾಕೊಂಡ್ರೂ ನೋ ಇಶ್ಯೂಸ್. ಯಾಕೆಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಳ್ಳೆ ಘಮ ಬರುತ್ತೆ ಯಾವಾಗಲೂ ನಾನ್ ವೆಜ್ಜಲ್ಲಿ. ನಂತರ ನಾನಿವಾಗ ಖಾರಕ್ಕೆ 1 ಬೌಲ್ ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ. ನೋಡಿ, ಈ ಥರ ಚಿಕ್ಕ ಬೌಲಲ್ಲಿ 1 ಬೌಲ್ ಹಾಕೊತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಖಾರದ ಪುಡಿ ಜಾಸ್ತಿ ಇದ್ರೂ ನೋ ಇಶ್ಯೂಸ್. ಯಾಕೆಂದರೆ ನಾವು ಸ್ಪೈಸಿ ಆಗಿರೋ ಚಿಕನ್ ಮಾಡ್ತಾಯಿದ್ದೀವಿ, ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಹಾಕೊತಾ ಇದ್ದೀನಿ. ಈ ಕ್ವಾಂಟಿಟಿಲಿ ಇಷ್ಟು ಕರೆಕ್ಟಾಗಿತ್ತು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಖಾರ ಉಪ್ಪು ಎಲ್ಲ ಚಿಕನಿಗೆ ಹಿಡಿಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವೇನು ಬಾಯ್ಲ್ ಆಗಲಿಕ್ಕೆ ಸ್ವಲ್ಪ ನೀರು ಹಾಕಿದ್ವಲ್ಲ, 1.5 ಗ್ಲಾಸಷ್ಟು ನೀರು ಹಾಕಿದ್ವಲ್ಲ, ಅದು ಮತ್ತು ಚಿಕನ್ನಲ್ಲಿ ಬಿಟ್ಕೊಂಡಿರೋ ನೀರು ಅಷ್ಟೇ ಹಾಕಿರೋದು. ಇನ್ನು ಎಕ್ಸ್ಟ್ರಾ ಯಾವುದೇ ಥರ ನೀರನ್ನ ಮಿಕ್ಸ್ ಮಾಡಿಲ್ಲ ನಾನಿಲ್ಲಿ. ಇದರಲ್ಲೇ ಚೆನ್ನಾಗಿ ಬಾಯ್ಲ್ ಆಗುತ್ತೆ. ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದನ್ನು 1 ಮಿನಿಟ್ ಬಿಟ್ಬಿಟ್ಟು ನಂತರ ಇದಕ್ಕೆ ಖಾರದ ಪುಡಿ ಹಾಕ್ಕೊಂಡಿರೋಂತಹ ಬೌಲಲ್ಲೇ ಸೇಮ್ ಪ್ರಮಾಣದಲ್ಲಿ ಮೊಸರು ಹಾಕ್ಕೊತಾ ಇದ್ದೀನಿ. ನಾನು ಗಟ್ಟಿ ಮೊಸರು ಯೂಸ್ ಮಾಡಿ ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಅಂತ ಹೇಳ್ಬೋದು. ನಂತರ ಗರಂ ಮಸಾಲ ಯೂಸ್ ಮಾಡ್ತಾ ಇದ್ದೀನಿ. ಮನೆಯಲ್ಲೇ ಮಾಡ್ಕೊಂಡಿರೋಂತಹ ಗರಂ ಮಸಾಲ. ಇದು ಒಂದು 2 ಸ್ಪೂನ್ಸ್ ಇರ್ಬೋದು, 1.5 2 ಸ್ಪೂನ್ಸ್ ಇರ್ಬೋದು. ಚಿಕನ್ ಮಸಾಲ ಹಾಕ್ಕೊತಾ ಇದ್ದೀನಿ. ಚಿಕನ್ ಮಸಾಲ ಆಚೆ ಅವ್ರದ್ದು ಯೂಸ್ ಮಾಡಿದ್ದೀನಿ ನಾನು. ಚಿಕನ್ ಮಸಾಲ ಒಂದು ಸ್ವಲ್ಪ ಜಾಸ್ತಿನೇ ಇರಬೇಕು, ಯಾಕಂದರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ. 1 kg ಮಾಡ್ತಾ ಇದ್ದೀನಲ್ಲ, 2 ಪ್ಯಾಕೆಟ್ ಯೂಸ್ ಮಾಡಿದ್ದೀನಿ ನಾನಿಲ್ಲಿ. ಇದಿಷ್ಟು ಆಗಿ 1-2 ಕುದಿ ಚೆನ್ನಾಗಿ ಕುದ್ದಿ ಬಂದ ಮೇಲೆ ಅದಕ್ಕೆ ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಲಾಸ್ಟಲ್ಲಿ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಿಷ್ಟು ಆದಮೇಲೆ ಫೈನಲ್ ಟಚ್ಗೆ ಲೆಮನ್ ಹಾಕೋತಾ. ನಾರ್ಮಲ್ ಸೈಜ್ ಇರೋ 1 ಲೆಮನ್ನ ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಎರಡೂ ಚೆನ್ನಾಗಿ ಹಿಂಡ್ಕೊಂಡು ಲೆಮನ್ ರಸನ ಹಾಕ್ಕೊಂಡ್ರೆ ಕಂಪ್ಲೀಟಾಗಿ ಈ ಒಂದು ಚಿಕನ್ ಚಾಪ್ಸ್ ರೆಡಿ ಆಗುತ್ತೆ. ಡ್ರೈ ಪುದೀನ ಚಿಕನ್ ಚಾಪ್ಸ್ ರೆಡಿ ಆಗುತ್ತೆ. ಇವಾಗ ತುಂಬ ಟೇಸ್ಟಿಯಾಗಿ ಸ್ಪೈಸಿಯಾಗಿ ನಾಲ್ಗೆಗೆ ಒಂದು ಅದ್ಭುತವಾದ ರುಚಿ ಕೊಡುವಂತಹ ಡಿಶ್ ಇದಾಗಿದೆ. ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಪರಾಟನ ಮಾಡ್ಕೊತಾ ಇದ್ದೀನಿ. ಪರಾಟನ ನಾರ್ಮಲಾಗಿ ಇದು ಶಾಪಲ್ಲಿ ತೊಗೊಂಡು ಬಂದುಬಿಟ್ಟು ಮಾಡ್ತಾಯಿದ್ದೀನಿ. ಜಸ್ಟ್ ಇದನ್ನು ಎಕ್ಸ್ಟ್ರಾ ಬಾಯ್ಲ್ ಮಾಡಿಕೊಂಡ್ರೆ ಆಯಿತು. ಎರಡೂ ಬದಿನಲ್ಲಿ ಬೇಯಿಸ್ಕೊಂಡ್ರೆ ಆಯಿತು. ಆಯಿಲ್ ಹಾಕ್ಕೊಂಡು ಚಿಕನ್ ಚಾಪ್ಸ್ ಜೊತೆಗೆ ಪರಾಟ, ಇಲ್ಲಾಂದರೆ ಚಪಾತಿ, ದೋಸೆ, ಇಡ್ಲಿ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ನಾನಿಲ್ಲಿ ಪರಾಟನ ತೊಗೊಂಡಿದ್ದೀನಿ. ನೋಡಿ, ಫೈನಲಾಗಿ ಈ ಥರ ಕಾಣಿಸುತ್ತೆ ನಮ್ಮ ಈ ಡ್ರೈ ಪುದೀನ ಸ್ಪೈಸಿ ಆಗಿರೋ ಚಿಕನ್ ಚಾಪ್ಸ್. ಈ ಒಂದು ಚಾಪ್ಸು ರಿಯಲಾಗಿ ಹೇಳಬೇಕು ಅಂದರೆ ತುಂಬ ಅದ್ಭುತವಾಗಿತ್ತು. ಡೆಫಿನೆಟ್ಲಿ ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ. ನೀವು ರೆಗ್ಯುಲರಾಗಿ ಈ ಥರ ಒಂದು ಸಲ ಮಾಡ್ಕೊಂಡು ತಿಂತೀರಾ. ಅಷ್ಟೊಂದು ಅದ್ಭುತವಾಗಿತ್ತು. ಯಾರಿಗೆಲ್ಲ ಇನ್ನೂ ಇದೇ ಥರ ಕಂಟೆಂಟ್
ಬ್ಲಾಗ್ ಬೇಕು, ವಿಡಿಯೋಸ್ ಬೇಕು, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಇದೇ ಥರನೇ ಸ್ಪೆಷಲ್ ಆಗಿರುವಂತಹ ಅಡುಗೆನ ನಿಮಗೆ ತೋರಿಸ್ತಾನೆ ಇರ್ತೀನಿ.